ನಮ್ಮ ಮೆಟ್ರೋ ಮೇಲೆ ಪ್ರಯಾಣಿಕರ ಡಿಪೆಂಡೆನ್ಸಿ ಎಷ್ಟು ಹೆಚ್ಚಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ಫ್ಯಾಕ್ಟ್ ಬೆಂಗಳೂರಿಗರ ಅತ್ಯಂತ ಫೇವರಿಟ್ ಸಂಚಾರ ನಾಡಿ ಯಾವುದು ಅಂತ ಕೇಳಿದ್ರೆ BMTCಗಿಂತ ಹೆಚ್ಚು ಜನ ಮೆಟ್ರೋ ಕಡೆಗೆ ಒಲವು ತೋರಿಸ್ತಾ ಇದ್ರು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಿನ್ನೆಯಿಂದ ರೇಟ್ ಹೈಕ್ ಆಗಿದೆ, ಅಂದರೆ ಟಿಕೆಟ್ ದರ ಜಾಸ್ತಿ ಆಗಿದೆ. ದೇಶದ ಪ್ರಮುಖ ನಗರಗಳಾದ ದೆಹಲಿ, ಹೈದರಾಬಾದ್, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಲಕ್ನೋ, ಕೊಚ್ಚಿ, ಜೈಪುರ ಸೇರಿದಂತೆ ಹಲವೆಡೆ ಮೆಟ್ರೋ ದಟ್ಟಣೆ ಹೆಚ್ಚಾಗಿದೆ. ಆದರೆ ಈ ಎಲ್ಲ ನಗರಗಳ ಮೆಟ್ರೋ ದರಕ್ಕೆ ಹೋಲಿಸಿದ್ರೆ ನಮ್ಮ ಮೆಟ್ರೋದ ಗರಿಷ್ಠ ದರವೇ ಹೆಚ್ಚಾಗಿದೆ. ಬೆಂಗಳೂರಿಗರ ಅಚ್ಚುಮೆಚ್ಚಿನ ಸಂಚಾರ ನಾಡಿಯಾದ ನಮ್ಮ ಮೆಟ್ರೋ ಟಿಕೆಟ್ ದರ ಮೊನ್ನೆಯಿಂದ ಏರಿಕೆ ಆಗಿದೆ. ಬರೋಬ್ಬರಿ 46% ಅಷ್ಟು ಹೈಕ್ ಆಗಿದೆ. ಈ ದರ ಏರಿಕೆ ದಾಖಲೆ ನಿರ್ಮಿಸಿದ್ದು ದೇಶದ ವಿವಿಧ ನಗರಗಳ ಮೆಟ್ರೋ ದರಕ್ಕಿಂತಲೂ ನಮ್ಮದು ಕಾಸ್ಟ್ಲಿ ಇದೆ. ಸೊ ನಗರ ಹಾಗೂ ಕನಿಷ್ಠ ದರ ಗರಿಷ್ಠ ದರವನ್ನು ನಿಮಗೆ ನಾವು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ. ಬೆಂಗಳೂರಿನಲ್ಲಿ ಕನಿಷ್ಠ ದರ ಸ್ಟಾರ್ಟ್ ಆಗೋದೇ 10 ರೂಪಾಯಿಯಿಂದ. ಸೊ ಗರಿಷ್ಠ ದರ 90 ರೂಪಾಯಿ ಆದರೆ ದೆಹಲಿನಲ್ಲೂ ಸೇಮ್ 10 ರೂಪಾಯಿಂದಲೇ ಕನಿಷ್ಠ ದರ ಇದೆ. ಬಟ್ ನೋಡಿ, ಗರಿಷ್ಠ ದರ ಇರೋದು 60 ರೂಪಾಯಿ. ಇದು ಆಲ್ಮೋಸ್ಟ್ 32 ಕಿಲೋಮೀಟರ್ ಬಳಿಕ ಕೂಡ ನಾವು 60 ರೂಪಾಯಿ ಕೊಟ್ಟರೆ ಸಾಕು. ಹೈದರಾಬಾದ್ನಲ್ಲೂ ಅಷ್ಟೇ 10 ರೂಪಾಯಿಂದ ಕನಿಷ್ಠ ದರ ಸ್ಟಾರ್ಟ್ ಆದರೆ 60 ರೂಪಾಯಿ ಗರಿಷ್ಠ ದರ. ಸೊ ನಮಗೆ ಬೆಂಗಳೂರಿಗೆ ಮತ್ತು ದೆಹಲಿ, ಹೈದರಾಬಾದ್ಗೆ 30 ರೂಪೀಸು ರೇಟ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಮುಂಬೈನಲ್ಲಿ ಕನಿಷ್ಠ ದರ 10 ರೂಪಾಯಿಂದ ಸ್ಟಾರ್ಟ್ ಆದರೆ ಗರಿಷ್ಠ ದರ 80 ರೂಪಾಯಿ. ಅಗೇನ್ ಇಲ್ಲಿ ನಮ್ಮ ರೇಟ್ಗಿಂತ ಆಲ್ಮೋಸ್ಟ್ ಒಂದು 10 ರೂಪಾಯಿ ಕಡಿಮೆನೇ ಇದೆ ಮುಂಬೈ ಅಂತ ಸಿಟಿಯಲ್ಲಿ ಕೂಡ. ಕೋಲ್ಕತ್ತಾದಲ್ಲಿ 5 ರೂಪಾಯಿಂದ ಕನಿಷ್ಠ ದರ ಸ್ಟಾರ್ಟ್ ಆದರೆ ಮ್ಯಾಕ್ಸಿಮಮ್ಮು 50 ರೂಪಾಯಿನ ಕೊಡಬೇಕು. ಇದು 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ ನಂತರ ಕೂಡ. ಸೊ ಆಲ್ಮೋಸ್ಟ್ ನಮಗೂ ಹಾಗೂ ಇತರೆ ಟೈರ್ 1 ಸಿಟಿಗಳಲ್ಲಿ ಇಲ್ಲಿ ಮೆಟ್ರೋ ಡಿಪೆಂಡೆನ್ಸಿ ಹೆಚ್ಚಿದೆ. 30 ರೂಪೀಸ್ 20 ರೂಪೀಸ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೀವು 7 ವರ್ಷ 8 ವರ್ಷದಿಂದ ಹೈಕ್ ಮಾಡಲ್ಲ ಅನ್ನೋದು ಒಟ್ಟಿಗೆ ನಮ್ಮ ತಲೆ ಮೇಲೆ ಬರೆ ಹೇಳಿದ್ರೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಪ್ರಕಾರ ಇದು ಬಹಳ ಒಂದು ತಪ್ಪು ನಿರ್ಧಾರ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರೋದು. ಏನಕ್ಕಂದರೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇರೋದು ವಾಹನ ದಟ್ಟಣೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಸಾರ್ವಜನಿಕ ಸಾರಿಗೆನೇ ಒಂದು ಒಳ್ಳೆಯ ಪರಿಹಾರ. ಅದರಲ್ಲಿ ನಮ್ಮ ಬಸ್ ಇದೆ ಮತ್ತು ಮೆಟ್ರೋ ಇದೆ ಈಗ ನಡೀತಾ ಇರೋದರಲ್ಲಿ. ಸೊ ಇವೆರಡು ಸಾಧನಗಳನ್ನು ಕಡಿಮೆ ದರದಲ್ಲಿದ್ದರೆ ಜನಸಾಮಾನ್ಯರು ಅದನ್ನು ಯೂಸ್ ಮಾಡ್ತಾರೆ ಮತ್ತು ಆವಾಗ ರೋಡ್ನಲ್ಲಿ ದಟ್ಟಣೆ ಕಡಿಮೆ ಆಗುತ್ತೆ. ಭಾಳನೇ ಓಡ್ತಾ ಆಗ್ತಿದೆ ಮೇಡಮ್. ಯಾಕಂದರೆ ಈ ಟ್ರಾಫಿಕ್ ಜಾಮ್ನಲ್ಲಿ ನಮಗೆ ಓಡಾಡೋಕ್ಕೆ ಭಾಳ ಕಷ್ಟ ಇದೆ ಅಂತಲೇ ನಾವು ಮೆಟ್ರೋಗೆ ಬರ್ತೀವಿ. ಸೊ ಅದು ಈಗ ಹೆಚ್ಚಳ ಮಾಡಿಬಿಟ್ರೆ ಏನು ಮಾಡೋದು? ಕಷ್ಟ ಅಲ್ವಾ? ಸ್ವಲ್ಪ ಜನಗಳ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಎಲ್ಲ ಬೆಲೆಗಳಾಗಿದೆ ನಮಗೂ ಗೊತ್ತು, ಬಟ್ ಸ್ವಲ್ಪ ಮಾಡ್ಬೋದಾಗಿದೆ. ಸುಮಾರು 46% ದರ ಹೆಚ್ಚಳ ಆಗಿದೆ. ಸೊ ಇದು ತುಂಬ ಏನು ಕಹಿ ಸುದ್ದಿ. ಇದು ಪ್ರಯಾಣಿಕರಿಗೆ, ಮಧ್ಯಮ ವರ್ಗದವ್ರಿಗೆ, ದಿನನಿತ್ಯ ಇದನ್ನೇ ಅವಲಂಬಿಸ್ಕೊಂಡಿರೋವಂಥವ್ರಿಗೆ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 90 ರೂಪಾಯಿ ಮಾಡಿದ್ದಾರೆ. ಸೊ ಇದು ಏನಾಗುತ್ತೆ ಅಂತಂದರೆ ದಿನಕ್ಕೆ ಒಂದು 200ರಿಂದ 500 ರೂಪಾಯಿ ದುಡಿಯೋವಂಥ ವ್ಯಕ್ತಿಗೆ, ಈಗ ಚಲ್ಗಟ್ಟದಿಂದ ವೈಟ್ ಫೀಲ್ಡ್ಗೆ ಹೋಗಿ ದುಡ್ಕೊಂಬರೋವಂಥವ್ನಿಗೆ ಒಂದು ಸೈಡ್ಗೆ 90 ರೂಪಾಯಿ ಕೊಡಬೇಕಾಗುತ್ತೆ, ಇನ್ನೊಂದು ಸೈಡ್ಗೆ 90 ರೂಪಾಯಿ, 180 ರೂಪಾಯಿ, 500 ರೂಪಾಯಿ ದುಡಿದ್ರೆ ಅವನು 200 ರೂಪಾಯಿ ಬರೀ ಮೆಟ್ರೋ ದರಕ್ಕೆ ಅವನು ಪೇ ಮಾಡಬೇಕಾಗುತ್ತೆ. ಸೊ ಈ ಥರ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಸುಮಾರು